ಹಾಯ್ ಗೈಸ್. ಹಾಯ್. ನಿಮ್ಮ ಹೆಸರು? ಚಂದನ. ಆಶ್ರಯ. ಶ್ರುತ. ಏನ್ ಮಾಡ್ಕೊಂಡಿದ್ದೀರಾ? MBA. ಓಕೆ, ನಿಮ್ಮ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ನಾನು ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ, ಏನು ಮಾಡೋದಂತ ಕೇಳಿ ನೋಡೋಣ ಏನು ಮಾಡ್ತಾರೆ ಅಂತ. ಓಕೆ. ಪಿಕ್ ಮಾಡ್ತಾ ಇಲ್ಲ. ನಿಮ್ಮ ಡ್ಯಾಡಿ ಟ್ರೈ ಮಾಡಿ. ಹಲೋ 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 ಅಪ್ಪ, ಹಾ ನಾನ್ ಚಂದು. ಗೊತ್ತಾಯ್ತು ವಯಸ್ಸಲ್ಲಿ. ಮತ್ತೆ ಹ್ಮ್ ಇಂಟರ್ನಲ್ಸ್ ಅಲ್ಲಿ ಒಂದ್ ಫೇಲ್ ಆಗೈತೆ. ನಿಂದ ಹಾ ಅದಕ್ಕೆ ಫೋನ್ ಮಾಡ್ದೆ. ಮತ್ತೆ ಇವಾಗ ಸೋತಂದ್ರೆ ಆ ಬಾ ಒಂದ್ ಸೆಕೆಂಡ್ ಗಂಟೆ ಮುಂದೆ ಕೆಟ್ಟಿಗೆ ಮದುವೆ ಮಾಡಿ ಕಳ್ಸಿನತ್ತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೆಕ್ಸ್ಟ್ ಬರೀತೀನಿ ಅಪ್ಪ. ನೋಡ್ತೇನೆ ಒಂದು ವಾರದಲ್ಲಿ. 1 week later. ಇನ್ನೊಂದು ಇಂಟರ್ನಲ್ಸ್ ಅಲ್ಲಿ ಚೆನ್ನಾಗಿ ಬರೀತೀನಿ. ಬರೆದ್ರೆ ಮತ್ ಪ್ರಯತ್ನ ಅದ್ರಲ್ಲಿ ತಗೋತಾರೆ ಅನ್ಸುತ್ತೆ. ಎಂತದು ತಗೊಳಲ್ಲ, ಬಂದ್ಬಿಡತ್ತೆ. ಇಲ್ಲ, ಬರೀಬಹುದು. ಏನೂ ಇಲ್ಲ, ಬಾ. ಸರಿ. ಸುಮ್ನೆ ಯಾಕೆ ಹೋಗ್ತಿ ಕಾಲೇಜಿಗೆ? ಬಂದು ಮದುವೆ ಮಾಡ್ತೀನಿ ಬಾ 3 ತಿಂಗಳಲ್ಲಿ. ಸರಿ, ಬರ್ತೀನಿ. ಬಾ. ಇದು ಆಕ್ಚುಲಿ ಚೆನ್ನಾಗಿರೋ. ಈಗ ನಿಮ್ಮ ಮನೆಗೆ ಟ್ರೈ ಮಾಡಿ. ಓಕೆ, ಒಂದ್ ನಿಮಿಷ. ಹಲೋ, ಏನ್ ಮಮ್ಮಿ ಮಾಡ್ತಿದ್ರಿ? ಯಾಕಮ್ಮ? ಕೇಳಿದ್ದು. ಪಾತ್ರೆ ತೊಳಿತಾ ಇದ್ದೀನಿ. ಹೌದಾ? ಹಲೋ, ಹಲೋ. ನನ್ ಇಂಟರ್ನಲ್ಸ್ ಮಾರ್ಕ್ಸ್ ಕೊಟ್ರು ಒಂದು, ಅದ್ರಲ್ಲಿ ಫೇಲ್ ಆಗೋಗಿದ್ದೀನಿ. ಅದನ್ನ ಹೇಳಕ್ಕೆ ಕಾಲ್ ಮಾಡ್ದೆ. ಏನಮ್ಮ ನೀನು ತಮಾಷೆ ಮಾಡ್ಕೊಂಡು? ನಿಜ. ಈಗ ಏನ್ ಮಾಡ್ಬೇಕಮ್ಮ? ಅದನ್ನ ಫೋನ್ ಮಾಡಿ ಹೇಳ್ದೆ. ಪಪ್ಪ ಹೇಳ, ಪಪ್ಪ ಕೈ ಕೊಡ್ಬೇಕಾ? ಇಲ್ಲ, ಮತ್ತೆ ಕಟ್ಟಿ ಬರಿಬೇಕಂತಿದ್ದಾರೆ. ನೀನ್ ಏನೇನೋ ಸುಮ್ಮನೆ ತಮಾಷೆ ಮಾಡ್ಬೇಡ ಅಮ್ಮ. ಏನೇನು ಮಾತಾಡ ಸರಿಯಾಗಿ ಮಾತಾಡು. ಸರಿ ಬಿಡಿ, ಮಾಡ್ತೀನಿ ಆಮೇಲೆ. ಮಾಡಿದೀನಿ ನಾನು. ஹலோ ஹலோ உனக்கு ஒரு பேட் நியூஸ் சொல்லப்பா. என்னது சொல்லு. ஒரு லாஸ்ட் எக்ஸாமில் ஃபெயில் ஆயிட்டேன். எத்தனை சப்ஜெக்ட்? 3 சப்ஜெக்ட். ஏடா 3 சப்ஜெக்ட். ஏன் என்னத்தனால ஃபெயில் ஆனா? தெரிலப்பா, ஒரு பொண்ணு டிஸ்டர்ப் பண்ணிட்டு. நீ பச்சின் போன தானே, நீ எழுதணும் இல்ல? எக்ஸாமில் விடலப்பா, நான் என்ன பண்ணிட்டோம்? உடனே நீ எழுதிட்டு வரணும். அது எப்படிடா? என்ன கிட்ட எடுத்துன்னு போனியா? ಬ್ರಹ್ಮ ಮಾಡಿರೋ ಬೆಸ್ಟ್ ಪೀಸ್ ನನ್ನ ಡ್ಯಾಡೇ. இல்லைப்பா, நான் இல்லாத மாதிரி பண்ண மாட்டேன். ஏடா அப்ப என்னத்துக்கு டிஸ்டர்ப் பண்றது வெளியே போறாங்க? அப்படி இல்லைப்பா, எக்ஸாம் எழுதுனேன், மார்க் வரல. எவ்வளோ வந்துச்சு? 100க்கு 20 மார்க்ஸ் வந்துச்சுப்பா. அவ்வளோதான். நானே நீ வீட்டுக்கு வா, உங்களுக்கு இருக்குது. வீட்டுக்காப்பா? இருக்குது, பூஜை போடுறேன் வா. உங்களுக்கு பூஜைவா? சரி, அதெல்லாம் வேண்டாம். இங்க ஒரு பேங்க் நடக்கிறாங்க, அதுதான். எல்லாம் பாஸ் ஆயிட்டேன். 8.7 GPA வந்துச்சுப்பா. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಹಲೋ ಆಂಟಿ, ಇನ್ನೊಂದೆರಡು ಪೇಪರ್ ಕೊಟ್ರು ಕಣ ಆಂಟಿ, ಇವತ್ತು ಫೇಲ್ ಆಗೈತೆ. ಹೇಳು. ನಿಜ ಕಣ ಆಂಟಿ, ಫೇಲ್ ಆಯ್ತು. ನಂಗ್ ಗೊತ್ತು, ಹೇಳೆ. ಏನಾಯ್ತು ಹಿಂಗ್ ಮಾತಾಡಲ್ಲ? ನಿಜ ಆಂಟಿ. ಏನ್ ಮಾಡಿ ಅಪ್ಪಾಜಿರ್ಗೆ ಹೇಳ್ಬೇಡ್ರಿ ಕಣ ಆಂಟಿ. ನಾಟಕ ಹೊಡಿಬೇಡ. ನಿಜ 10 ಬಿಲೋ ಬಂದಿದಾವೆ 2. ನನ್ ಕೈಲಿ ಸುಳ್ಳು ಹೇಳ್ಬೇಡ ಅಕ್ಕಿಯದಾಗೆ. ನಂಗೆ ಗೊತ್ತು ನಿಜ. ನಿನಗೆ ನಿಜವಾಗ್ಲೂ ಫೋನ್ ಮಾಡೋದು ಹೋಗಿ
ಅಲ್ಲೇ ಹುಡುಗನ ಕಣ್ಣಿಗೆ ಬಂದಿದೆ ನಾವು. ನಿಜ ನೀನು ಬಂದಾಗಿದೆ ನಾನು ಎಲ್ಲರೂ ಮೇಕಪ್ ಹಂಗೆ ಮಾಡ್ತೀನಿ ಗೊತ್ತು. ಹಲೋ, ಹೇಳಪ್ಪ. ಏನು ಮಾಡ್ತಿದ್ಯಮ್ಮ? ತಿಂಡಿ ಕಲಿಸ್ತಿದ್ದೆ. ಏಕೆ? ತಿಂಡಿ ಆಯ್ತಾ? ಆಯ್ತು. ಅದೇ ಎಕ್ಸಾಮ್ ರಿಸಲ್ಟ್ ಬಂದಿತ್ತು. ಬರ್ದಿದ್ದ ಹಾಂ ಹಾಂ, ಅದೇ ಒಂದು 2 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟವೆ, ಅದಕ್ಕೆ ಫೋನ್ ಮಾಡಿದೆ. ಏನಾಗಿದ್ದು ನನಗೇನು ಅಂತ ಮಾಡ್ತೀಯಾ? ಹಾಂ, ಏನ್ ಮಾಡೋದು? 2 ಸಬ್ಜೆಕ್ಟ್ ಫೇಲ್ ಆಗಿದ್ದು. ಹಾಂ, ಪಾಸ್ ಮಾಡ್ಕೊಳ್ಳೋ. ಕರುಣೆ ಸಹನೆ ಎಂಬುದೇ ಅಮ್ಮನ ನಿಜ ರೂಪ. ಹ್ಞೂ, ಅದಕ್ಕೆ ಫೋನ್ ಮಾಡಿದ್ದೆ. ಅಪ್ಪ ಏನು ಮಾಡ್ತೈತೆ? ಫೇಲ್ ಆದ್ರೆ ಏನ್ ಫೋನ್ ಮಾಡ್ತೀಯಾ? ಗೊತ್ತಾಗಲ್ವ ನನಗೇನು? ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಫೋನ್ ಮಾಡಿದೆ, ಅಪ್ಪಂಗೆ ಹೇಳು ಅಂತ. ಅಯ್ಯ, ಎಷ್ಟು ಪರ್ಸೆಂಟೇಜು? ಅಷ್ಟೇ ಫೇಲ್ ಆಗೋವಲ್ಲ 2 ಸಬ್ಜೆಕ್ಟು. ಹಾಂ, ಹೇಳು. ನಿಜವಾಗ್ಲೂ ಫೇಲ್ ಆಗೋ ಕಣಮ್ಮ 2 ಸಬ್ಜೆಕ್ಟು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಊರ್ ಕಡೆ ಬರ್ಬೇಕಾಗುತ್ತೆ. ಹಾಂ, ಊರ್ ಕಡೆಗೆ ಬರ್ಬೇಕಾಗುತ್ತೆ. ಊರ ಕಡೆಗೆ. ಸರಿ, ಹಂಗಾರೆ ಊರ ಕಡೆಗೆ ಬರ್ತೀನಿ. ಹಂಗಾರೆ ಕಾಲೇಜ್ ಬಿಟ್ಟತ್ತೆ. एग्जाम लेफ्ट लाइट करे விளையாடாத. सीरियसा நீ எதுக்குடா அப்புறம் காலேஜுக்கு போன? சும்மா படிக்கதா ಬರೀ ಇಂಥದೆಯಾ? எவ்வளவு சப்ஜெக்ட் ஃபெயில் ஆயிருக்கு? எவ்வளவு சப்ஜெக்ட் ஃபெயில் ஆயிருக்கு? எல்லாமே ஆல் அவுட். எல்லாமே ஃபெயில் ஆயிருக்கு. ஒண்ணு கூட பாஸ் ஆகலையா? ஏன்னா ஏன்டா காலேஜுக்கே போற? மா என்ன பண்றது, அடுத்த வாட்டி ட்ரை பண்றேன். வீட்ல வராதீங்க எனக்கு. மா ஓடு வந்து பேசுறேன். வீட்டுக்கு வந்து பேசுறேன். இப்படி வர அப்பா கிட்ட என்னடா சொல்ல போற? அப்பா கிட்ட சமாளிச்சுக்கலாம் ஓடு. சரி, நீ தான் வந்து சமாளிக்கணும், எதுவும் பேசாத. சரி. हेलो, अभी एग्जाम में फेल हो गयो. एग्जाम में फेल हो गयो. कौन सा एग्जाम है? ये एंट्रेंस एग्जाम में. एंट्रेंस एग्जाम में. ओह माय गॉड, वाओ. हाँ, फेल हो गयो. तुम्हें कौन सा एग्जाम लिखा था? हाँ, लिखा था भी. क्या उसका लिखा था? ये एंट्रेंस शास्त्र, प्लेसमेंट शास्त्र. हम कॉलेज में लिखे थे सर. नहीं, कॉलेज में छे. ಬೈಲಿಕ್ಕಿಲ್ಲ, ಹೇಳ್ಬೋದು. ಸರಿ, ನೆಕ್ಸ್ಟ್ ಟೈಮ್ ಬರ್ಕೋ ಅಂತ ಹೇಳ್ಬೋದು. ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ನಿಮ್ ಡ್ಯಾಡಿ? ಹಲೋ. ಹಲೋ, ರಿಸಲ್ಟ್ ಬಂದಿದೆ. 2 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ದೀನಿ. ಹೌದಾ? ಹಾ, ಯಾರ್ ಕೇಳ್ತಾ ಇದೀಯ ನೀನು? ನಿಜವಾಗ್ಲೂ ಮಮ್ಮಿ. ಹೋಗ್ಲಿ ಬಿಡು, ಕಾಲೇಜ್ ಕಳ್ಸಲ್ಲ ನಿಮ್ಮ ಯಜಮಾನ್. ಆಮೇಲೆ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ರಿಸಲ್ಟ್ ಬಂದ ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಮನೆಗಿರಿ ಅಂತ ಬಾ, ಕಾಲೇಜ್ ಹೋಗ್ಬಿಡಿ. ಯಾಕೆ ಓದಿಲ್ಲ, ಬರ್ದಿಲ್ಲೇನೋ? ಬರ್ದಿದ್ದೆ, ಅದೇ 1-2 ಸಬ್ಜೆಕ್ಟ್ ಕಷ್ಟ ಇತ್ತು ಅಂತ ಹೇಳಿದ್ನಲ್ಲ, ಅದೇ ಸ್ವಲ್ಪ. ಏನ್ ಮಾಡಕ್ಕಾಗಲ್ಲ ಬಿಡು, ಕಟ್ಟಿ ಬರ್ಕಣಿ ಇನ್ನೊಂದು. ಸರಿ ಮಮ್ಮಿ. ಅಷ್ಟೇ.